ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಮ್ಮ ಸ್ಲೋ ಮಂಡೇ ಮಾರ್ನಿಂಗ್ ಯಾವ ಥರ ಇರುತ್ತೆ ಆ್ಯಂಡ್ ನಮ್ಮನೆ ಅಡುಗೆ ಮನೆ ಡಿಕ್ಲಟ್ರ್ ಮಾಡಿ ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ. ಸೊ ಅದ್ರದ್ದು ಒಂದು ಗ್ಲಿಮ್ಸು, ವೀರು ಆಟ ಪಾಠ ಅದೆಲ್ಲ ನಾನು ಇವತ್ತಿನ ವ್ಲಾಗಲ್ಲಿ ತೋರಿಸ್ತೀನಿ. ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆದರೆ ಏನು ಮಾಡಬೇಕು ಗೊತ್ತು ಅಲ್ವಾ? ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಮ್ಮನೆ ದೇವ್ರ ಮನೇನ ಆಚೆಯಿಂದನೇ ತೋರಿಸ್ತಾ ಇದ್ದೀನಿ, ಯಾಕಂದರೆ ನಾನು ಡೇಟ್ ಆಗಿದೆ, ಹಾಗಾಗಿ ಪೂಜೆ ಮಾಡೋದು ಅದು ತೆಗಿಯೋದು ಅದೆಲ್ಲ ಮಾಡಲ್ಲ, ಮುಟ್ಟೋದೆಲ್ಲ. ಹಾಗಾಗಿ ನಮಗೆ ಸುಮ್ಮನೆ ದೂರದಿಂದನೇ ಒಂದು ಚಿಕ್ಕ ಗ್ಲಿಮ್ಸ್ ತೊಗೊಂಡಿದ್ದೆ. ಆ್ಯಂಡ್ ಫುಲ್ ಮಳೆ ಬರ್ತಾಯಿತ್ತು. ನನಗೆ ಈ ಥರ ಮಳೆ ಬಂದಾಗ ಒಂದು 5 ನಿಮಿಷ ಬಂದು ಆಚೆ ನಿಂತ್ಕೋಬೇಕು. ಆ ಮಳೆ ಸೌಂಡು, ಆ ಮಣ್ಣು ಸ್ಮೆಲ್ಲು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಎಂಜಾಯ್ ಮಾಡಿ ನನಗೆ ತೃಪ್ತಿ ಆಗೋವರೆಗೂ ಒಳಗೋಗ್ತೀನಿ. ಸೊ ರಾತ್ರಿ 11:30 12 ಗಂಟೆ ಆಗಲಿ, ನಾನು ಏನಾದ್ರು ಮಲಗಿಲ್ಲ ಅಂದರೆ ಒಂದು ಸತಿ ಬಾಲ್ಕನಿಗೆ ಬಂದುಬಿಟ್ಟು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಆಮೇಲೆ ಹೋಗ್ತೀನಿ. ನಂಗೆ ಸಖತ್ ಇಷ್ಟ. ಆ್ಯಂಡ್ ಈ ಮನೇನ ನಾವು ಇನ್ನು ಸ್ವಲ್ಪ ದಿನದಲ್ಲೇ ಖಾಲಿ ಮಾಡ್ತಾಯಿದ್ದೀವಿ. ನನಗೇನು ಅನಿಸುತ್ತೆ ಅಂದರೆ, ನಾನು ಈ ಏರಿಯಾನ ತುಂಬ ಮಿಸ್ ಮಾಡ್ಕೋತೀನಿ. ನಾವು ಎಷ್ಟು ದೂರದವರೆಗೂ ಕಣ್ಣು ಹಾಯಿಸ್ತೀವೋ ಅಷ್ಟು ದೂರದವರೆಗೂ ಗಿಡ ಮರಗಳು ಕಾಣ್ಸೋಕ್ಕೆ ಸಿಗುತ್ತೆ. ಆ್ಯಂಡ್ ತುಂಬ ಸೈಲೆಂಟ್ ಪೀಸ್ಫುಲ್ ಏರಿಯಾ ಇದು. ಸೊ ಅದು ನಾನು ಖಂಡಿತ ಮಿಸ್ ಮಾಡ್ಕೋತೀನಿ ಈ ಮನೆ ಖಾಲಿ ಮಾಡಿದ್ಮೇಲೆ. ನನಗೆ ತುಂಬಾ ಇಷ್ಟ ಆಗಿತ್ತು. ಮನೆ ಆಗಿರ್ಬೋದು, ಸುತ್ತಮುತ್ತ ವಾತಾವರಣ, ಏರಿಯಾ ಎಲ್ಲ ತುಂಬಾ ಚೆನ್ನಾಗಿತ್ತು. ಬಟ್ ಎನಿವೆ, ಹೊಸ ಏರಿಯಾ ಕೂಡ ಎಕ್ಸ್ಪ್ಲೋರ್ ಮಾಡೋಣ. ಸೊ ನೋಡೋಣ ನನ್ನ ಮಾರ್ನಿಂಗ್ ಹೇಗಿದೆ ಅಂತ. ಬನ್ನಿ. ಗುಡ್ ಮಾರ್ನಿಂಗ್. ಎಲ್ಲವೂ ಏನದು ಕೈಯಲ್ಲಿ ಅದನ್ನು ಹಿಡ್ಕೊಂಬಲ್ಕೊಂತಾರ. ಐ ಲವ್ ಯು, ಐ ಲವ್ ಯು. ಎದ್ದೊಂಡ ಬೇಗ ಎದ್ಬಿಟ್ಟಿದ್ಯಾ ಇವತ್ತು? ಓಕೆ, ಎದ್ಬಿಟ್ಟು ಫ್ಯಾನ್ ಆಫ್ ಮಾಡಿ. ಹೋಗಲ್ಲಿ ಮಮ್ಮಿ ಮಾಡು. ಬರ್ತೀನಿ, ಹೋಗು. ಆಟ ಆಡೋಗು, ಬರ್ತೀನಿ. ನಾನು ಮಾಡಿಸ್ತೀನಿ, ಹೋಗು. ಬರ್ತೀನಿ, ಹೋಗು. ಎಲ್ಲಿ ಇನ್ನೊಂದ್ಸತಿ ಮಾಡಿ ಮಾಮಿ. ಅಂಬ ಸೈಡ್ಗೆ ಇಟ್ಬಿಟ್ಟು ಮಾಡು. ಅಡ್ಡ ಬಿದ್ಬಿಡು. ಕುಂಕುಮ ಇಟ್ಕೊಂಡಿದ್ಯಾ? ಇಲ್ಲ 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 ಇಲ್ಲ. ಹಾಂ, ಇಟ್ಕೊಂಡಿಲ್ಲ. ಚೂರು ಇಟ್ಕೊ. ವೆರಿ ಗುಡ್ ಮಾರ್ನಿಂಗ್. ಬೆಳ್ಳುಳ್ಳಿ ಸ್ಟಾರ್ಟ್ ಆಗಿದೆ ಒಂದು. ಬಾ, ವಾಶ್ರೂಮ್ಗೆ ಹೋಗೋಣ, ಪ್ಯಾಂಟ್ ಚೇಂಜ್ ಮಾಡ್ಕೊಂಬರೋಣ. ಸಾಕು ನಡಿ, ನಾನು ಇಡ್ತೀನಿ ಬಾ.
ಅಂಬ ಇಲ್ಲೇ ಇಲ್ಲಿ, ಅಂಬ ಇಲ್ಲೇ ಇಡು. ಏನೋ ಒಂದಿಲ್ಲ, ಸುಮ್ಮನೆ ಏನಪ್ಪ. ಏನು ಮಾಡ್ತಾ ಇದ್ವಿ? ರಾತ್ರಿ ಕನಕ ಗೊಜ್ಜಿತ್ತು ಸ್ವಲ್ಪ, ಅದು ಬಿಸಿ ಇಟ್ಟಿದ್ದೀನಿ. ಪಪ್ಪಾಯ ಇತ್ತು, ಕಟ್ ಮಾಡಿ ವೀರುಗೆ ಸುಲಿಗೆ ನಾವೆಲ್ಲ ತಿನ್ನೋಣ, ಖಾಲಿ ಹೊಟ್ಟೆ ತಿಂದರೆ ಒಳ್ಳೆಯದು. ಸೊ ಹಾಗಾಗಿ ಖಾಲಿ ಹೊಟ್ಟೆ ತಿಂದ್ರೆ ಏನಾಗುತ್ತೆ ಅವ್ರಿಗೆ? ಏನಾಗುತ್ತೆ ಅಂದರೆ ನನ್ನನ್ನು ಕೇಳಿ ಹೇಳ್ತೀನಿ. ಹೇಳು. ಫ್ಯಾಟ್ ಬರ್ನ್ ಆಗುತ್ತೆ, ಪೂರ ಆಗಲ್ಲ. ಪೂರ ಏನು ಫ್ಯಾಟ್ ಬರ್ನ್ ಆಗಲ್ಲ, ಹೆಲ್ಪ್ ಆಗುತ್ತೆ, ವೆಯ್ಟ್ ಲಾಸ್ ಹೆಲ್ಪ್ ಆಗುತ್ತೆ. ಆಮೇಲೆ ವಿಟಮಿನ್ ಸಿ ಇರ್ತಿಲ್ಲ ಜಾಸ್ತಿ, ಸ್ಕಿನ್ ಗ್ಲೋ ಆಗುತ್ತೆ. ಹಂಗನ್ಬಿಟ್ಟು ಯಾರಾಬಿರಿ ತಿನ್ಬಿಟ್ಟಿರ ಆಮೇಲೆ ಡಿಟಾಕ್ಸಿಫೈ ಮಾಡುತ್ತೆ ತಾನೆ, ಈಟ್ ಆಗ್ಬಿಡುತ್ತೆ ಜಾಸ್ತಿ ತಿಂದರೆ. ಹಾಂ, ವಾರಕ್ಕೆ 3 ಸರಿ ಡೈಲಿ ತಿನ್ಬೇಡ್ರಿ. ಡೈಲಿ ತಿನ್ಬಿಟ್ರೆ ಈಟ್ ಆಗ್ಬಿಡುತ್ತೆ. ಬ್ಯಾಲೆನ್ಸ್ಡ್ ಒಂದು 2 ಪೀಸ್. ಇದೊಂಥರ ಕ್ಲೆನ್ಸಿಂಗ್ ಮಾಡುತ್ತೆ ಬಾಡಿಲಿ. ಏನಾದರೂ ವೇಸ್ಟ್ ಇದ್ದರೆ, ಈ ವೇಸ್ಟ್ಗಳು ಏನಾದರೂ ಹಿಂಗೆ ಬೇಕಾ ಮಕ್ಳಿಗೆ ಕೊಡ್ಬೋದು. ನೀನು ತಿಂತೀಯ? ಜಂತುಳ ಎಲ್ಲ ಸತ್ತೋಗುತ್ತೆ. ಏನ ಇರು, ಕೊಡುತ್ತೆ, ಬೌಲ್ಗೆ ಹಾಕ್ಬಿಟ್ಟು ಕೊಡುತ್ತೆ ಅಮ್ಮ. ಚಡ್ಡಿ ಹಾಕಿದ್ದೀನಾ? ತೋರ್ಸ. ಅದನ್ನು ತೋರಿಸೋದಕ್ಕೆ ಅದು ಡೈಪರ್ ಫ್ರೀ ಟೈಮು, ಪಾರ್ಟಿ ಟೈಮ್. ಸುಸ ಎಲ್ಲಿ ಮಾಡಬೇಕು? ಎಲ್ಲಿ ಮಾಡಬೇಕು? ಎಲ್ಲಿ? ಬಾತ್ರೂಮ? ಎಲ್ಲಿರೋದು ಬಾತ್ರೂಮು? ಅಲ್ಲಿ ಮಾಡ್ತೀಯ ನೀನು? ಏನು ಮಾಡ್ತೀಯ ನೀನು? ಇಲ್ಲಿ ಮಾಡ್ತೀಯಾ? ವೆರಿ ಗುಡ್. ಬಂದರೆ ಏನು ಹೇಳ್ತೀಯ ಅಂತೀಯಾ? ಏನು ಮಾಡ್ತೀಯ ಅಂತೀಯ? ಯಾರಿಗೆ ಹೇಳ್ತೀಯ? ಮಮ್ಮಗೆ? ತೊಳಸ್ಕೋ ಹೋಗು. ಬೌಲ್ ಕೊಡಿ, ಬೌಲ್ ಬೀಳಿಸ್ಬೇಡ, ಇಲ್ಲಿ ಇಡ್ತೀನಿ, ಹೋಗು ತೊಳಸ್ಕೋ. ಏನಾಯ್ತು? ಇದಾಯ್ತು. ಸ್ವೀಟ್ ಇದೆಯಾ? ಒಂದು ಕಡೆ ಒಂಥರ ಡ್ಯಾಮೇಜ್ ಥರ ಆಗಿತ್ತು, ಅದಕ್ಕೆ ಕೂದಿಟ್ಟು. ಹೆಂಗೆ ತಿನ್ನತ್ತು ಸ? Good, bye. ಬಿಡು, ಅದು ಬಿಡು, ನೀನು ಕೈ ಬಿಡು. ಬಂದಿಲ್ವಾ? ಬಂದ.
ತೆಗಿಯೋ ಸರಿ ಸರಿ ಉಲ್ಟಾ 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 ಉಲ್ಟಾ. ಯಾರದು? ಯಾರು? ಏನ್ ನೋಡೋವಿರು ಗಿಜಮ್ಮ ಪಿಂಕ್ ಸಾರಿ ಹಾಕೊ ಬಂದಿದೆ. ಯಾವ ಸಾರಿ ಹಾಕೊ ಬಂದಿದೆ? ಓಕೆ, ವ್ಲಾಗ್ ಸ್ಟಾರ್ಟಿಂಗಲ್ಲಿ ಹೇಳಿದೆ ಅಡುಗೆ ಮನೆಯೆಲ್ಲ ಡಿಕ್ಲಟರ್ ಮಾಡಿ ಪ್ಯಾಕ್ ಮಾಡ್ಕೊತಾ ಇದ್ವಿ ಅಂತ. ಇವತ್ತು ಏನಂದರೆ ಅಟ್ಟದ ಮೇಲೆ ಒಂದಷ್ಟು ನಾವು ಐಟಮ್ಗಳನ್ನ ಇಟ್ಟಿದ್ವಿ, ಅದನ್ನೆಲ್ಲ ಇಳಿಸಿದ್ವಿ. ಇವಾಗ ನೋಡಿ ನಾವು ಸುಮ್ಮನೆ ಏನು ಮಾಡ್ತೀವಿ ಗೊತ್ತಾ, ಆ ವಸ್ತು ಬೇಕಾಗುತ್ತೆ ಈ ವಸ್ತು ಬೇಕಾಗುತ್ತೆ ಅಂತ ಹಿಡ್ಕೊಂಡ್ಬಿಟ್ಟಿರ್ತೀವಿ. ಅದು ಸುಮ್ಮನೆ ಜಾಸ್ತಿ ಜಾಗ ಹಿಡಿಯುತ್ತೆ. ಆ್ಯಂಡ್ ನಾವು ದೊಡ್ಡ ಮನೆ ಇದೆಯಲ್ಲ, ಚೆನ್ನಾಗಿ ಅಟ್ಟದ ಮೇಲೆಲ್ಲ ಜಾಗ ಇರುತ್ತೆ, ತುಂಬಿಡೋಣ ಅಂತ ಚೆನ್ನಾಗಿ ತುಂಬಿಟ್ಟಿರ್ತೀವಿ. ಸುಮ್ಮನೆ ಏನಕ್ಕೆ ಬೆಳೆದೇ ಇರೋ ವಸ್ತುಗಳೇ ತುಂಬ ಜಾಸ್ತಿ ಇತ್ತು. ಸೊ ಅದನ್ನೆಲ್ಲ ಡಿಕ್ಲಟರ್ ಮಾಡ್ಕೊತಾ ಇದ್ವಿ. ನಾನು ಈ ಸತಿ ಒಂದು ಸ್ವಲ್ಪ ಸ್ಮಾರ್ಟಾಗಿ ಯೋಚನೆ ಮಾಡಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಈ ಮನೆಯಲ್ಲೇ ಸ್ಮಾರ್ಟಾಗಿ ಡಿಕ್ಲಟರ್ ಮಾಡಿ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಅಲ್ಲಿ ಹೋಗಿದ ತಕ್ಷಣ ನಮಗೆ 1-2 ದಿನದಲ್ಲಿ ಫುಲ್ ವಿ ಆರ್ ಆಲ್ ಸೆಟ್ ಥರ ಇರುತ್ತೆ. ಆ್ಯಂಡ್ ಮೋರ್ಸ್ ಆ್ಯಂಡ್ ಪ್ಯಾಕರ್ಸ್ಗೆ ಹೇಳಲ್ವ ಸ್ವಾತಿ ಅಂತ ಕೇಳ್ಬೋದು. ಹೇಳಿದ್ದೀನಿ, ಯಾಕಂದರೆ ಇಲ್ಲಿರೋ ವಸ್ತುಗಳನ್ನ ಜೋಪಾನವಾಗಿ ತಂದು ನಮಗೆ ಅಲ್ಲಿ ಕೊಡೋದು ಅವರೇ. ಆ ಕೆಲಸ ನನಗೆ ಬೇಕೇ ಬೇಕು. ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಮೇಯ್ನ್ ಅಂದರೆ ಡಿಕ್ಲಟರ್ ಮಾಡ್ತಾಯಿದ್ದೀನಿ. ನಿಮಗೆ ಮೋರ್ಸ್ ಆ್ಯಂಡ್ ಪ್ಯಾಕರ್ಸ್ ಅವರು ಡಿಕ್ಲಟರ್ ಮಾಡಲ್ಲ. ನಮಗೆ ನಮ್ಮ ಮನೆ ವಸ್ತು ಬೇಕಾ ಬೇಡವಾ ಅನ್ನೋದು ನಾವು ಮಾಡ್ಕೋಬೇಕಲ್ವಾ. ಸೊ ಹಾಗಾಗಿ ಮಾಡ್ಕೋತಾ ಇದ್ದೀನಿ. ಅವ್ರನ್ನ ಕರೆದ್ರೆ ಇಲ್ಲಿ ಹೇಗಿದೆ ಅದನ್ನು ಅಲ್ಲಿ ತಂದು ಸೇಫಾಗಿ ಕೊಡೋದು ಅವ್ರ ಕೆಲಸ. ಬಟ್ ನಾನು ಇಲ್ಲೇನು ಮಾಡ್ಕೊತಾ ಇದ್ದೀನಿ ಅಂದರೆ, ತುಂಬ ಬೇಡದೇ ಇರೋ ವಸ್ತುಗಳು ನಾವು ತುಂಬ ತುಂಬ್ಕೊಬಿಟ್ಟಿರ್ತೀವಿ. ಈಗ 2 ವರ್ಷ ಈ ಮನೆಗೆ ಬಂದಾಯಿತು. 2 ವರ್ಷದಲ್ಲಿ ನಾನು ಎಷ್ಟು ಬೇಡದೇ ಇರೋ ವಸ್ತು ತುಂಬಿದ್ದೀನಿ ಅಂದರೆ ನಿಮಗೆ ಗೊತ್ತಿಲ್ಲ. ನೋಡಿ, ನಮ್ಮ ಅತ್ತೆ ಇಟ್ಕೊಂಡಿರೋ ಡಬ್ಬ ಅವೆಲ್ಲ ಏನಕ್ಕೆ ಯೂಸ್ ಇರಲ್ಲ. ನಾವೇನು ಅಂದ್ಕೊಂಡಿರ್ತೀವಿ, ಏನಕ್ಕಾದ್ರೂ ಬೇಕಾಗುತ್ತೆ ಮುಂದೆ ಅಂತ. ಆ ಒಂದು ಮಿಡಲ್ ಕ್ಲಾಸ್ ಲೈಫು ನಿಮ್ಗೆ ಗೊತ್ತಲ್ವ, ಡಬ್ಬಗಳು, ಬ್ಯಾಗ್ಗಳು, ಕವರ್ಗಳು ಎಲ್ಲ ಇಟ್ಕೊಳ್ಳೋದು. ಸೊ ಹಂಗೆ ಇಟ್ಕೊಂಡ್ಬಿಟ್ಟಿದ್ವಿ. ಸೊ ಇದನ್ನೆಲ್ಲ ಈ ಸತಿ ಡಿಕ್ಲಟರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಒಂದಷ್ಟು ಕಿಚನ್ ಐಟಮ್ಗಳು ಅಷ್ಟೇ ಹಾಳಾಗಿದ್ದು, ಒಡೆದೋಗಿದ್ದು, ಯೂಸ್ ಮಾಡದೇ ಇರೋದು ಅದನ್ನೆಲ್ಲ ಕೊಟ್ಬಿಡ್ತಾಯಿದ್ದೀನಿ. ಬಟ್ಟೆಗಳು ಅಷ್ಟೇ, ನಾವು ಯಾವ್ದು ಹಾಕೋತೀವಿ, ಯಾವ್ದು ನಮ್ಗೆ ಆಗುತ್ತೆ ಅದನ್ನು ಇಟ್ಕೊಳ್ಳೋದು. ಸುಮ್ಮನೆ ಹಾಕ್ಕೊಳ್ದೇ ಇರೋದು, ಇಲ್ಲ ಹಾಕದೇ ಇರೋದು, ಹಳೇದಾಗಿರೋದು ಅದನ್ನೆಲ್ಲ ಡಿಕ್ಲಟರ್ ಮಾಡಿ ಬಂದಿದ್ದೀನಿ ಅಷ್ಟೇ. ಸೊ ಈ ಥರ ನಾನು ಸ್ಮಾರ್ಟ್ ಮೂವ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಹೋದ್ಮೇಲೆ ಯಾವ್ದು ಎಲ್ಲೆಲ್ಲಿ ಇಟ್ಕೊಬೇಕು. ಆ್ಯಂಡ್ ನನಗೆ ತುಂಬ ಅಲ್ಲಿ ಕೆಲಸಗಳಾಗಬಾರ್ದು. ಯಾಕಂದರೆ ಅಲ್ಲಿ ಹೋದ್ಮೇಲೆ ನಾನು 15 ದಿನ 20 ದಿನ ಬರೀ ಅದೇ ಕೆಲಸಗಳನ್ನ ಮಾಡ್ತಾ ಇರೋಕ್ಕಾಗಲ್ಲ. ಆ್ಯಂಡ್ ಸ್ವಲ್ಪ ಸ್ಮಾರ್ಟಾಗಿ ಈ ಸತಿ ಯೋಚನೆ ಮಾಡಿ ಈ ಥರ ನಾನು ಪ್ರಿಪೇರ್ ಮಾಡಿದ್ದೀನಿ. ಆ್ಯಂಡ್ ಜಾಸ್ತಿ ಡಸ್ಟ್ ಅಲರ್ಜಿ ಎಲ್ಲ ಆಗಬಾರ್ದು. ವೀರಿಗೆ ಆಲ್ರೆಡಿ ನಾವು ಈ ಕ್ಲೀನಿಂಗ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಸತಿ ಅವನಿಗೆ ಕೆಮ್ಮು ನೆಗಡಿ ಆಗಿದೆ. ಸೊ ನಾವು ಅಲ್ಲಿ ಹೋದ್ಮೇಲೆ ಅದೇ ಮಾಡ್ಕೊಂಡಿದ್ರೆ, ಒಬ್ಬರು ಹುಷಾರು ತಪ್ಪಿದ್ರೆ ಮನೇಲಿ ಬ್ಯಾಕ್ ಟು ಬ್ಯಾಕ್ ಎಲ್ಲರಿಗೂ ಹುಷಾರು ತಪ್ತಾರೆ. ಸೊ ಆ ಕೆಲಸ ಆಗಬಾರ್ದು ಅಂತ. ಆ್ಯಂಡ್ ಈ ಸತಿ ನನಗೆ ತುಂಬ ಹೆಲ್ಪ್ ಸಿಕ್ಕಿದೆ. ಲಾಸ್ಟ್ ಟೈಮು ಅಷ್ಟೇ ನಮ್ಮಮ್ಮ ಇದ್ದರು, ರಾಣಿ ಅಕ್ಕ ಇದ್ದರು, ಎಲ್ಲರೂ ಹೆಲ್ಪ್ ಮಾಡಿಕೊಟ್ರು. ಬಟ್ ಈ ಸತಿ ನನಗೆ ರಂಜು ಇದ್ದಾಳೆ, ರಾಣಿ ಅಕ್ಕ ಇದ್ದಾರೆ. ಆ್ಯಂಡ್ ಮೇಯ್ನಾಗಿ ನಮ್ಮ ಅತ್ತೆ ಕೂಡ ತುಂಬಾ ನನಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ ಕ್ಲೀನಿಂಗಿಗೆ ಮತ್ತು ಡಿಕ್ಲಟರ್ ಮಾಡೋಕ್ಕೆ. ಆ್ಯಂಡ್ ಬಟ್ಟೆ ಜೋಡಿಸೋದು ಅದೆಲ್ಲ ಪಾಪ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಮೇಯ್ನಾಗಿ ನಮ್ಮ ಅಮ್ಮ ಇಲ್ಲ, ನಾನು ಯಾವ ಥರ ಮನೆಗೆ ಹೋಗ್ತಾಯಿದ್ದೀನಿ ಅಂತ ಅವ್ರಿಗೆಲ್ಲ ಒಂದು ಖುಷಿ ಇರೋದು. ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿರೋರು, ಅವರು ಖುಷಿಪಟ್ಟಿರೋರು. ಆ್ಯಂಡ್ ಒಳ್ಳೆ ಹಿರಿಯಾಗಿ ಹೋಗ್ತಾಯಿದ್ದೀವಿ. ಆ್ಯಂಡ್ ನಮ್ಮ ಲೈಫಲ್ಲಿ ಏನೇನು ಅಪ್ಡೇಟ್ ಆಗ್ತಾಯಿದೆ ಅದೆಲ್ಲ ನನಗೆ ಹೇಳ್ಕೊಳಕ್ಕೆ ನಮ್ಮಮ್ಮ ಇಲ್ಲ ಅನ್ನೋ ಒಂದು ನೋವು ತುಂಬ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ. ಈ ಸತಿ ನಮ್ಮತ್ತೆ ಇದ್ದಾರೆ ಜೊತೆಲಿ. ಆ್ಯಂಡ್ ಲೈಫ್ ಶುಡ್ ಮೂವ್ ಆನ್ ಅಲ್ವಾ, ಏನೂ ಮಾಡೋಕ್ಕಾಗಲ್ಲ. ನೀವು ತುಂಬ ಜನ ಹೇಳಿರಿ ಧೈರ್ಯವಾಗಿರೇ ಸ್ವಾತಿ, ಇಷ್ಟು ವರ್ಷ ಆದರೂ ನಿಮ್ಮಮ್ಮ ನಿಮ್ಮ ಮದುವೆ ನೋಡಿದ್ದಾರೆ, ನಿಮ್ಮ ಸೀಮಂತ ಮಾಡಿದ್ದಾರೆ, ಆಮೇಲೆ ವೀರು ಹುಟ್ಟಿದ್ದಾನೆ ಅವನಿಗೆ ಆರೈಕೆ ಮಾಡಿದ್ದಾರೆ, ಅವ್ರನ್ನೆಲ್ಲ ನೋಡಿದ್ದಾರೆ, ನೀವೇ ಪುಣ್ಯವಂತರು. ಆ್ಯಂಡ್ ನಮ್ಮ ಅಮ್ಮ ನಾವು ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡ್ರು. ಆ ಥರ ಎಲ್ಲ ತುಂಬ ನನಗೆ ಲಾಸ್ಟ್ ಟೈಮ್ ಕಮೆಂಟ್ಸ್ ಮಾಡಿದ್ರಿ. ಬಟ್ ನನಗೆ ಇನ್ನೂ ಸ್ವಲ್ಪ ವರ್ಷ ನಮ್ಮಮ್ಮ ನಮ್ಮ ಜೊತೆ ಇರಬೇಕಿತ್ತು ಅಂತ ಅನಿಸುತ್ತೆ. ಯಾಕಂದರೆ ಅವ್ರದ್ದು ಆ ಏಜ್ ಅಲ್ಲ ಅಂತ ಅನಿಸುತ್ತೆ. ನಂಗೆ ನಮ್ಮಮ್ಮನ ಬಗ್ಗೆ ಮಾತಾಡ್ಬಿಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರೆ ತಡ್ಕೊಳಕ್ಕಾಗಲ್ಲ. ಸರಿ ಬನ್ನಿ, ನನ್ನ ಈವ್ನಿಂಗ್ ಹೇಗಿರುತ್ತೆ ಅನ್ನೋ ಒಂದಷ್ಟು ಗ್ಲಿಮ್ಸ್ ಕೂಡ ತೊಗೊಂಡಿದ್ದೀನಿ, ನಿಮಗೆ ತೋರಿಸ್ತೀನಿ. I was very sure she would disapprove. ಅಲ್ಲಿ ಓದೋದು ಏನು ಹೇಳ್ತಾ ಇದೆ ಪಪ್ಪ ಕೇಳು, ಬೋಬೋದು ಸ್ಟೋರಿ. ಪಪ್ಪ ನೋಡು ಸ್ಟೋರಿ ಹೇಳ್ತಾ ಇದೆ ನಿಂಗೆ. I looked at the rangoli. It was a flower basket this time. ಫ್ಲವರ್ ಬಾಸ್ಕೆಟ್. ಫ್ಲವರ್ ಅಂದ್ರೇನು? ಫ್ಲವರ್ ಅಂದ್ರೇನು? ಹೂವು. ಹೂವು ಹೆಂಗನ್ನತ್ತೆ? ಗಮ್ ಅನ್ನತ್ತೆ. I yawned
She looked at me and asked, Gopi, do you want me to go out? And ಬುಕ್ ತೋರಿಸೋದು ನಿಮಿಷ. ಸುಧಾಮೂರ್ತಿ ಅವ್ರದ್ದು. ತುಂಬ ಜನ ಕಮೆಂಟ್ ಆಗ್ತಾ ಇರ್ತೀರ, ಸ್ವಾತಿ ನಿಮ್ಮ ಮನೇಲಿ ನಿಮ್ಮ ಅತ್ತೆ ತುಂಬ ಚೆನ್ನಾಗಿ ಸೆಟ್ ಆಗಿದ್ದಾರೆ, ಎಲ್ಲ ಕೆಲಸ ಹೆಲ್ಪ್ ಮಾಡಿಕೊಡ್ತಾರೆ, ನಿಮಗೂ ಅಡುಗೆಲೆಲ್ಲ ಹೆಲ್ಪ್ ಮಾಡಿಕೊಡ್ತಾರೆ ಆ್ಯಂಡ್ ತುಂಬ ಸಂತೋಷವಾಗಿರ್ತಾರೆ, ನೋಡೋಕ್ಕೆ ಖುಷಿಯಾಗುತ್ತೆ ಅಂತ ಕಮೆಂಟ್ಗಳು ಹಾಕಿದ್ರಿ. ನನಗೂ ಕೂಡ ಖುಷಿಯಾಗುತ್ತೆ. ಅವರು ಈಗ ಒಂದು ಒಳ್ಳೆ ಟೈಮ್ ಅವ್ರದ್ದು ಮಗ ಮೊಮ್ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಆ್ಯಂಡ್ ನನಗೂ ಕೂಡ ಅವರು ಒಂದು ಒಳ್ಳೆ ಫ್ರೆಂಡ್ ಆಗಿದ್ದಾರೆ ಆ್ಯಂಡ್ ಒಳ್ಳೆ ಬಾಂಡಿಂಗ್ ಬೆಳೀತಾ ಇದೆ ಅತ್ತೆ ಸೊಸೆದು. ಸೊ ತುಂಬ ಚೆನ್ನಾಗಿದೆ. ನನಗೇನೆಂದರೆ ಅದರಲ್ಲೂ ನಾವು ಮೊನ್ನ ಇನ್ಸಿಡೆಂಟ್ ಆದಾಗಿಂದ ನನಗೆ ಈ ದ್ವೇಷ ಸಾಧಿಸೋದಾಗಿರ್ಬೋದು, ಕೋಪನ ನಾವು ಮುಂದುವರ್ಸೋದು ಅದೆಲ್ಲ ಇಷ್ಟ ಇಲ್ಲ. ಯಾರು ಎಷ್ಟು ದಿನ ಇರ್ತಾರೋ ಏನೋ ಗೊತ್ತಿಲ್ಲ, ಇರೋಷ್ಟು ದಿನ ಖುಷಿಯಾಗಿ ಚೆನ್ನಾಗಿರೋಣ. ಆಗಿರುತ್ತೆ, ಎಲ್ಲರ ಮನೇಲೂ ಏನಾದ್ರು ಒಂದು ಆಗೇ ಇರುತ್ತೆ. ಬಟ್ ಅದನ್ನು ಸುಮ್ಮನೆ ಡ್ರ್ಯಾಗ್ ಮಾಡೋದು ಬೇಡ, ಇರೋಷ್ಟು ದಿನ ಚೆನ್ನಾಗಿರೋಣ ಅನ್ನೋದು ಒಂದೇ ಅಷ್ಟೇ ನನ್ನ ಉದ್ದೇಶ. ಆ್ಯಂಡ್ ನನಗೇನೆಂದರೆ ಮನಸ್ಸಲ್ಲೇ ಒಂಥರ ಕಲ್ಮಶ ಇಟ್ಕೊಂಡು ಮೇಲೆ ಒಂಥರ ಡ್ರಾಮಾ ಎಲ್ಲ ಮಾಡೋಕ್ಕೆ ನನಗೆ ಬರೋದಿಲ್ಲ. ನಾನು ತುಂಬ ಸ್ಟ್ರೈಟ್ ಫಾರ್ವರ್ಡ್. ಆಮೇಲೆ ನನ್ನ ಬಾಯಲ್ಲಿ ಫಿಲ್ಟ್ರ್ ಇಲ್ಲ ಆ ಥರ ನಾನು. ಸೊ ಹಾಗಾಗಿ ಏನಿದೆ ಹಾಗೆ ಹೇಳ್ಬಿಡ್ತೀನಿ. ಆ್ಯಂಡ್ ಸೋ ಫಾರ್ ಸೋ ಗುಡ್, ಚೆನ್ನಾಗಿದೆ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ, ಅವರು ಚೆನ್ನಾಗಿರಲಿ ಆ್ಯಂಡ್ ಏನಂತೀರ ಖುಷಿಯಾಗಿರಲಿ ಅಷ್ಟೇ ಅಲ್ವಾ. ಸೊ ನಮಗೂ ಅದೇ ಬೇಕಾಗಿರೋದು, ಇನ್ನೇನೂ ಇಲ್ಲ ಬೇರೆ. ಓ ಇದು ಸೊಟ್ಟ ಮಾಡಿದೆ, ಇದು ಪರವಾಗಿಲ್ಲ. ಇದು ಫಸ್ಟ್ ಸ್ಟ್ಯಾಂಡಿಂಗ್ ಲೈನ್ ಮಾಡು ಇನ್ನೊಂದ್ಸತಿ. ಮೇಲಿಂದ ಮಾಡಿ ವೀರು, ಮೇಲಿಂದ. ಏಯ್, ಇದು ಮೇಲಿಂದ ಮಾಡು. ಇಲ್ಲಿಂದ ನಾನು ಹೇಳಿದ್ದು ಮಾಡಬೇಕಿಲ್ಲ ನೋಡು ಆಮೇಲೆ. ಕರೆಕ್ಟಾಗಿದೆ. ಹೈ ಗುಂಡೋಚು ಇದು ನೋಡು, ಇದು ನೋಡು, ಸೊಟ್ಟ ಏನು ಮಾಡ್ತೀಯ? ಇದು ಮಾಡು, ಕ್ಲೀನಾಗಿ ಮಾಡು. ಸೊಟ್ಟ ಇಲ್ಲ ಆಯ್ತಲ್ಲ, ಇದು ಸೊಟ್ಟನೇ ಇದು. ಸೊಟ್ಟ ಆಗಿದೆ. ನೀನು ಸೊಟ್ಟ ಆ ಥರನೇ ಮಾಡ್ತಾ ಇದೆಯಾ. ಕರೆಕ್ಟಾಗಿ ನಿಧಾನಕ್ಕೆ ಮಾಡು. ಲೈನ್ ಎಲ್ಲಿದೆ ವೀರು? ನೀನೆಲ್ಲ ಆಗ್ತಾ ಇದೆಯಾ? ಇಲ್ಲಿ ವೀರು ಲೈನ್ ಇರೋದು. ಅಲ್ಲಿ ನಾವೀರೋ ನಿಧಾನಕ್ಕೆ ಮಾಡಪ್ಪಿ. ಮತ್ತೆ ಏನಿದ್ದಿದ್ದು? ಒಣಗೋಗುತ್ತೆ ನಂಗೆ ಗೊತ್ತು. ನೀನು ಕ್ಲೀನಾಗಿ ಮಾಡಬೇಕಲ್ವಾ? ನೀನು ಕ್ಲೀನಾಗಿ ಮಾಡಿಲ್ಲ ಅಂದರೆ ಒಣಗೋದು ಹೆಂಗೆ ಅದು? ಇದು ಮಾಡಿ ಎಲ್ಲು. ಹಿಂಗೆ ಸ್ಟ್ರೈಟಾಗಿ ಹಿಂಗೆ ಎಲ್ಲಿ ಇಲ್ಲಿವರೆಗೂ ಬರಬೇಕು. ಟುಂಕಂದು ಇಲ್ಲವ್ರ ಇದು ಬರಿ ಸಿ ಬರಿ ಹಿಂಗೆ ಅತ್ತೆ ಅದು ಆಫ್ ಮಾಡಿಬಿಡಿ ಸ್ವಿಚ್ಚು. ವೆರಿ ಗುಡ್, ಕರೆಕ್ಟಾಗಿ ಮಾಡಿದ್ಯಾ, ಸೂಪರ್. ಈ ಥರ ಈಸಿ ಇರೋದೆಲ್ಲ ಮಾಡುತ್ತೆ. ಮಾಡಿ. ವೆರಿ ಗುಡ್. ಉಲ್ಟಾ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಆಲ್ವೇಸ್.
ಏಯ್ 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 ಏರ್ವೀರು ಹಿಂಗೋಗಿ ಹಿಂಗೆ ಬರಬೇಕು, ಹಿಂಗೋಗಿ ಹಿಂಗೆ. ಏನದು? ಇದೇನು? ಪನ್ನೀರ್ ಪೆಪ್ಪರ್ ಡ್ರೈ. ಇದೇನು? ಚಪಾತಿ. ಚೆನ್ನಾಗಿದೆಯಾ ಅವಿ? ಚೆನ್ನಾಗಿದೆಯಾ ಪೆಪ್ಪರ್ ಡ್ರೈ? ಚೆನ್ನಾಗಿದೆ. ಖಾರನ? ಇಲ್ಲ, ಕರೆಕ್ಟಾಗಿದೆ. ಇದು ತರಕಾರಿ ಸಾಂಬಾರು ಹಾಕ್ಲಾ? ಸಾಕು. ಎತ್ಕೊಂಡು ತಿಂತಾ ಇದೆಯಾ? ತಿನ್ನಿ. ಉಫ್ ಮಾಡಿ ತಿನ್ನಬೇಕು, ಸ್ವಲ್ಪ ಬಿಸಿ ಇದೆ. ಓಕೆ ಗಾಯ್ಸ್, ನೋಡಿದ್ರಲ್ಲ. ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ನಿಮ್ಮ ಪ್ರೀತಿ, ನಿಮ್ಮ ಪ್ರೇಯರ್ಸ್, ನಿಮ್ಮ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ ಇರಲಿ, ನಮ್ಮ ಫ್ಯಾಮಿಲಿ ಮೇಲೆ ಅಂತ ನಾನು ಕೇಳ್ಕೊತೀನಿ. ಪುಟಾಣಿ ವೀರು ಮೇಲೆ ಎಕ್ಸ್ಟ್ರಾ ಇರಲಿ, ಆಯಿತಾ? ಸೊ ಅಷ್ಟೇ. ಆ್ಯಂಡ್ ನೀವೆಲ್ಲ ಊಟ ಆಯಿತಾ, ಬ್ರೇಕ್ಫಾಸ್ಟ್ ಆಯಿತಾ, ಹೇಗಿತ್ತು ನಿಮ್ಮ ದಿನ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಅಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಬ್ಲಾಗ್ ಜೊತೆ. ಬರಲಾ? ಬಾಯ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಂಡ್ವರೆಗೂ ನೋಡಿರೋದಕ್ಕೆ ಎಕ್ಸ್ಟ್ರಾ ಥ್ಯಾಂಕ್ ಯು, ಎಕ್ಸ್ಟ್ರಾ ಲವ್. ಬಾಯ್ ಬಾಯ್.